ನಮಸ್ಕಾರ. ಎಲ್ಲರ ತಲೆಯಲ್ಲೂ ಒಂದಲ್ಲ ಒಂದು ಅದ್ಭುತ ಐಡಿಯಾ ಇರುತ್ತೆ ಅಲ್ವಾ? ಆದರೆ ಆ ಐಡಿಯಾವನ್ನ ಒಂದು ನಿಜವಾದ ಆಪ್ ಅಥವಾ ವೆಬ್ಸೈಟ್ ಆಗಿ ಬದಲಾಯಿಸೋದು ಹೇಗೆ? ಅದಕ್ಕೆ ಯಾವೆಲ್ಲ ಟೂಲ್ಸ್ ಬೇಕು? ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಒಂದು ಡಿಜಿಟಲ್ ಟೂಲ್ ಬಾಕ್ಸ್ ಅನ್ನ ನಾವೆಲ್ಲ ಸೇರಿ ಕಟ್ಟೋಣ. ಹೌದು, ಇದೇ ಅಲ್ವಾ ಆ $1,000,000 ಪ್ರಶ್ನೆ? ಎಷ್ಟೊಂದು ಒಳ್ಳೆ ಐಡಿಯಾಗಳು ಸರಿಯಾದ ದಾರಿ ಗೊತ್ತಿಲ್ಲದೆ ಇಲ್ಲೇ ನಿಂತೋಗ್ಬಿಡುತ್ತೆ. ಆದ್ರೆ ಹಾಗಾಗೋದು ಬೇಕಾಗಿಲ್ಲ. ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಒಂದು ಪ್ರಯಾಣವನ್ನ ಶುರು ಮಾಡೋಣ. ನೋಡಿ, ಈ ಇಡೀ ಪ್ರಕ್ರಿಯೆಯನ್ನ ನಾವೊಂದು ಪ್ರಾಜೆಕ್ಟ್ನ ಜೀವನ ಚಕ್ರ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಮುಖ್ಯವಾಗಿ 4 ಹಂತಗಳಿದೆ. ಮೊದಲಿಗೆ ನೀಲನಕ್ಷೆ ತಯಾರಿಸೋದ್ರಿಂದ ಹಿಡಿದು ಕೊನೆಗೆ ಅದನ್ನು ಗ್ರ್ಯಾಂಡ್ ಆಗಿ ಲಾಂಚ್ ಮಾಡೋವರೆಗೂ ಪ್ರತಿಯೊಂದು ಸ್ಟೆಪ್ನಲ್ಲೂ ನಮಗೆ ಯಾವೆಲ್ಲ ಟೂಲ್ಸ್ ಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಮೊದಲನೇ ಹಂತಕ್ಕೆ ಜಂಪ್ ಮಾಡೋಣ. ಅಂದ್ರೆ ಐಡಿಯಾದಿಂದ ಬ್ಲೂಪ್ರಿಂಟ್ ಹಂತಕ್ಕೆ. ಯೋಚನೆ ಮಾಡಿ ನೋಡಿ, ಒಂದು ಮನೆ ಕಟ್ಟೋಕೆ ಮುಂಚೆ ಆರ್ಕಿಟೆಕ್ಟ್ ಕೊಡುವ ಪ್ಲಾನ್ ಎಷ್ಟು ಮುಖ್ಯ? ಅಷ್ಟೇ, ಯಾಕಂದ್ರೆ ಅದಕ್ಕಿಂತಲೂ ಹೆಚ್ಚು ಮುಖ್ಯ ನಮ್ಮ ಡಿಜಿಟಲ್ ಪ್ರಾಜೆಕ್ಟ್ಗೆ ಒಂದು ನೀಲನಕ್ಷೆ ತಯಾರಿಸೋದು. ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸ್ಬೋದು, ಆದ್ರೆ ಪ್ರಾಜೆಕ್ಟ್ನ ಯಶಸ್ಸಿನ ಅಡಿಪಾಯ ಇರೋದೇ ಇಲ್ಲಿ. ನಾವು ಏನ್ ಕಟ್ತಾ ಇದ್ದೀವಿ ಅಂತ ಟೀಮ್ನಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕು. ಇಲ್ಲಾಂದ್ರೆ ಏನಾಗತ್ತೆ? ಕನ್ಫ್ಯೂಷನ್ ಗ್ಯಾರಂಟಿ. ಅದಕ್ಕಾಗಿಯೇ ಡಿಸೈನ್ ಮತ್ತು ಪ್ರೋಟೋಟೈಪಿಂಗ್ ಹಂತ ಅನ್ನೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಪ್ಲಾನಿಂಗ್ನಲ್ಲಿ ಮೊದಲ ಸ್ಟೆಪ್ ಏನು? ಅದೇ ವೈರ್ ಫ್ರೇಮಿಂಗ್. ಇದನ್ನ ನಮ್ಮ ಡಿಜಿಟಲ್ ಪ್ರಾಜೆಕ್ಟ್ನ ಅಸ್ಥಿ ಪಂಜರ ಅಂತಾನೆ ಹೇಳ್ಬೋದು. ಅಂದ್ರೆ ಸದ್ಯಕ್ಕೆ ಕಲರ್ಸ್, ಇಮೇಜಸ್ ಈ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬದಲಿಗೆ ನಮ್ಮ ಆಪ್ ಅಥವಾ ವೆಬ್ಸೈಟ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ಯಾವ ಬಟನ್ ಎಲ್ಲೆಲೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡೋದು. ವೈರ್ ಫ್ರೇಮ್ ಆದ್ಮೇಲೆ ಬರೋದೇ ಪ್ರೋಟೋಟೈಪ್, ಅಂದ್ರೆ ಮೂಲ ಮಾದರಿ. ಇದರಲ್ಲಿ 2 ಥರ ಇದೆ. ಒಂದು ಲೋ ಫಿಡೆಲಿಟಿ. ಇದು ಸುಮ್ಮನೆ ಪೇಪರ್ ಮೇಲೆ ಪೆನ್ಸಿಲ್ನಲ್ಲಿ ಗೀಚಿದ ಸ್ಕೆಚ್ ಥರ ತುಂಬಾ ಬೇಸಿಕ್ ಆಗಿರುತ್ತೆ. ಇನ್ನೊಂದು ಹೈ ಫಿಡೆಲಿಟಿ. ವಾವ್, ಇದು ನೋಡಕ್ಕೆ, ಬಳಸಕ್ಕೆ ಆಲ್ಮೋಸ್ಟ್ ಫೈನಲ್ ಪ್ರಾಡಕ್ಟ್ ಥರನೇ ಇರುತ್ತೆ. ಒಂದು ಐಡಿಯಾ ಹೇಗೆ ನಿಜವಾದ ಉತ್ಪನ್ನವಾಗಿ ಬದಲಾಗುತ್ತೆ ಅನ್ನೋದನ್ನ ಇದು ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಹಾಗಾದ್ರೆ ಈ ನೀಲನಕ್ಷೆ ಹಂತಕ್ಕೆ ಯಾವೆಲ್ಲ ಟೂಲ್ಸ್ ಬೇಕು? ನೋಡಿ, ವೈರ್ ಫ್ರೇಮಿಂಗ್ಗೆ ಫಿಗ್ಮಾ, ಸ್ಕೆಚ್ನಂಥ ಟೂಲ್ಸ್ ಇವೆ. ಇದ್ರ ಜೊತೆಗೆ ಒಳ್ಳೆ UI/UX ಡಿಸೈನ್ ಟೂಲ್ಸ್ ಬೇಕೇ ಬೇಕು. ಅಂದ್ರೆ ಯೂಸರ್ ಇಂಟರ್ಫೇಸ್ ಮತ್ತು ಯೂಸರ್ ಎಕ್ಸ್ಪೀರಿಯನ್ಸ್. ಪ್ರಾಡಕ್ಟ್ ನೋಡೋಕೆ ಹೇಗಿದೆ, ಬಳಸೋಕೆ ಹೇಗಿದೆ ಅನ್ನೋದನ್ನು ಡಿಸೈನ್ ಮಾಡೋಕೆ. ಜೊತೆಗೆ ಪ್ರೋಟೋಟೈಪಿಂಗ್ ಟೂಲ್ಸ್. ಇವೆಲ್ಲ ಸೇರಿ ನಮ್ಮ ತಲೆಯಲ್ಲಿರೋ ಐಡಿಯಾಗೆ ಒಂದು ರೂಪ ಕೊಡ್ತವೆ. ಓಕೆ, ನಮ್ಮ ಬ್ಲೂ ಪ್ರಿಂಟ್ ಈಗ ರೆಡಿ. ಸೊ ಮುಂದಿನ ಹಂತಕ್ಕೆ ಹೋಗೋಣ. ಇದು ತುಂಬಾ ಎಕ್ಸೈಟಿಂಗ್ ಫೇಸ್. ಯಾಕಂದ್ರೆ ಇಲ್ಲಿ ನಾವು ಪ್ಲಾನ್ನಿಂದ ಆಕ್ಚುಯಲ್ ಬಿಲ್ಡಿಂಗ್ಗೆ ಕಾಲಿಡ್ತಾ ಇದ್ದೀವಿ. ನಮ್ಮ ಪ್ರಾಜೆಕ್ಟ್ನ ಅಡಿಪಾಯ ಹಾಕಿ ಗೋಡೆಗಳನ್ನ ಕಟ್ಟೋ ಸಮಯ ಇದು. ಈ ಹಂತದಲ್ಲಿ ಬರೋ ಟೆಕ್ನಿಕಲ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಹೋಲಿಕೆ ತುಂಬಾನೇ ಚೆನ್ನಾಗಿದೆ. ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಅಂದ್ರೆ ನಮ್ಮ ಡಿಜಿಟಲ್ ಕಟ್ಟಡದ ಇಟ್ಟಿಗೆಗಳು. ಫ್ರೇಮ್ವರ್ಕ್ಗಳು ಅಂದ್ರೆ ಕಟ್ಟಡ ಬೇಗ ಕಟ್ಟೋಕೆ ಸಹಾಯ ಮಾಡೋ ಸ್ಕ್ಯಾಫೋಲ್ಡಿಂಗ್ ಅಥವಾ ಆಸರೆ ಕಟ್ಟು. ಇನ್ನು APIಗಳು ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ಗಳು. ಇವು ನಮ್ಮ ಮನೆಗೆ ಬೇಕಾದ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ ಸಂಪರ್ಕದ ಹಾಗೆ ಬೇರೆ ಬೇರೆ ಸರ್ವಿಸ್ಗಳ ಜೊತೆ ನಮ್ಮ ಪ್ರಾಜೆಕ್ಟನ್ನು ಕನೆಕ್ಟ್ ಮಾಡುತ್ತೆ ಅಲ್ವಾ? ಎಷ್ಟು ಸಿಂಪಲ್ ಆಗಿ ಅರ್ಥ ಆಗುತ್ತೆ ನೋಡಿ. ಸರಿ, ನಮ್ಮ ಡಿಜಿಟಲ್ ಮನೆ ರೆಡಿ ಆಯಿತು ಅಂದ್ಕೊಳ್ಳಿ. ಆದರೆ ಆ ಮನೆ ಇರೋದಕ್ಕೆ ಒಂದು ಜಾಗ ಬೇಕಲ್ವಾ? ಹಾಗೇನೆ ನಮ್ಮ ಪ್ರಾಜೆಕ್ಟ್ಗೆ ಇಂಟರ್ನೆಟ್ನಲ್ಲಿ ವಾಸ ಮಾಡೋಕೆ ಒಂದು ಜಾಗ ಬೇಕು. ಅದಕ್ಕೆ ಒಂದು ಡಿಜಿಟಲ್ ಲ್ಯಾಂಡ್ ಮತ್ತು ಫೌಂಡೇಶನ್ ಬೇಕು. ಅದನ್ನೇ ನಾವು ಟೆಕ್ನಿಕಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೋಸ್ಟಿಂಗ್ ಅಂತ ಕರೆಯೋದು. ಈ ಜಾಗವನ್ನ ಕೊಡೋಕ್ಕೆ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಆಟಗಾರರಿದ್ದಾರೆ. ಅವರೇ ಕ್ಲೌಡ್ ಪ್ರೊವೈಡರ್ಗಳು. ಉದಾಹರಣೆಗೆ AWS, ಇದು ಅಲ್ಟಿಮೇಟ್ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಅಜೂರ್ ದೊಡ್ಡ ದೊಡ್ಡ ಎಂಟರ್ಪ್ರೈಸ್ ಕಂಪನಿಗಳಿಗೆ ಹೇಳಿ ಮಾಡಿಸಿದ್ದು. ಇನ್ನು GCP ಡೇಟಾ ಮತ್ತು ಅನಾಲಿಟಿಕ್ಸ್ ವಿಚಾರದಲ್ಲಿ ಇದ್ರದ್ದು ಸಿಕ್ಕಾಪಟ್ಟೆ ಪವರ್. ನೋಡಿ, ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಸುಮ್ಮನೆ ಟೆಕ್ನಿಕಲ್ ನಿರ್ಧಾರ ಅಲ್ಲ. ಇದು ನಮ್ಮ ಪ್ರಾಜೆಕ್ಟ್ನ ಭವಿಷ್ಯದ ಸ್ಪೀಡು, ಖರ್ಚು ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ಹಂತದಲ್ಲಿ ನಾವು 3 ಮುಖ್ಯ ನಿರ್ಧಾರಗಳನ್ನು ತಗೋಬೇಕು. 1, ಸರಿಯಾದ ಕ್ಲೌಡ್ ಪ್ರೊವೈಡರ್ ಯಾರು ಅಂತ ಡಿಸೈಡ್ ಮಾಡೋದು. 2, ನಮ್ಮ ಎಲ್ಲಾ ಡೇಟಾವನ್ನು ಸ್ಟೋರ್ ಮಾಡಕ್ಕೆ ಬೆಸ್ಟ್ ಡೇಟಾಬೇಸ್ ಯಾವುದು ಅಂತ ನೋಡೋದು. ಮತ್ತು 3, ನಮ್ಮ ಪ್ರಾಜೆಕ್ಟ್ಗೆ ಎಷ್ಟು ಪವರ್ಫುಲ್ ಸರ್ವರ್ಗಳು ಬೇಕು ಅನ್ನೋದನ್ನ ನಿರ್ಧರಿಸೋದು. ಈ 3 ಕಂಬಗಳ ಮೇಲೇನೆ ನಮ್ಮ ಡಿಜಿಟಲ್ ಕಟ್ಟಡ ಸ್ಟ್ರಾಂಗ್ ಆಗಿ ನಿಲ್ಲೋದು. ಈಗ ನಮ್ಮ ನಿರ್ಮಾಣ ಕೆಲಸ ಮುಗೀತು. ನಮ್ಮ ಪ್ರಾಜೆಕ್ಟನ್ನ ಜಗತ್ತಿನ ಮುಂದೆ ಇಡೋ ಸಮಯ ಬಂದಿದೆ. ಆದ್ರೆ 1 ನಿಮಿಷ, ಅದಕ್ಕೂ ಮುಂಚೆ ಒಂದು ಬಹಳ ಮುಖ್ಯವಾದ ಹಂತ ಇದೆ. ಇದು ಹೇಗಂದ್ರೆ ಒಂದು ಹೊಸ ಮನೆಗೆ ಗೃಹ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಮಾಡೋ ಫೈನಲ್ ಇನ್ಸ್ಪೆಕ್ಷನ್ ಥರ. ಅಂದ್ರೆ
ಕ್ವಾಲಿಟಿ ಮತ್ತು ಸೆಕ್ಯುರಿಟಿ ಚೆಕ್. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸೆಕ್ಯೂರಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೆ ನಾನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಒಂದು ಪ್ರಾಡಕ್ಟ್ ನೋಡಕ್ಕೆ ಎಷ್ಟೇ ಚೆನ್ನಾಗಿರಲಿ, ಅದರ ಫೀಚರ್ಸ್ ಎಷ್ಟೇ ಅದ್ಭುತವಾಗಿರಲಿ, ಅದು ಸೇಫ್ ಆಗಿಲ್ಲ ಅಂದ್ರೆ ಮುಗೀತು ಕಥೆ, ಎಲ್ಲವೂ ವೇಸ್ಟ್. ಸೊ ಸೆಕ್ಯೂರಿಟಿ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಇದನ್ನ ಖಚಿತಪಡಿಸ್ಕೊಳ್ಳೋಕೆ ನಮಗೆ ಮುಖ್ಯವಾಗಿ 2 ತರಹದ ಟೂಲ್ಸ್ ಬೇಕು. ಮೊದಲನೇದು ಯೂಸರ್ಸ್ ಡೇಟಾವನ್ನ ಪ್ರೊಟೆಕ್ಟ್ ಮಾಡೋಕೆ ಎನ್ಕ್ರಿಪ್ಷನ್ ತರಹದ ಟೂಲ್ಸ್. ಎರಡನೇದು ದೇಶದ ಕಾನೂನು ಮತ್ತು ನಿಯಮಗಳನ್ನ ಪಾಲಿಸ್ತಾ ಇದ್ದೀವಿ ಅಂತ ಖಚಿತಪಡಿಸ್ಕೊಳ್ಳೋಕೆ ಬೇಕಾದ ಕಂಪ್ಲಯನ್ಸ್ ಟೂಲ್ಸ್. ಸರಿ, ಸೆಕ್ಯೂರಿಟಿ ವಿಚಾರ ಓಕೆ, ಆದರೆ ನಾವು ಕಟ್ಟಿರೋ ಈ ಪ್ರಾಡಕ್ಟ್ ನಾವು ಅನ್ಕೊಂಡ ಹಾಗೇನೆ ಯಾವುದೇ ಬಗ್ಸ್ ಇಲ್ಲದೆ ಪರ್ಫೆಕ್ಟಾಗಿ ಕೆಲಸ ಮಾಡ್ತಿದ್ಯಾ? ಇದನ್ನ ತಿಳ್ಕೊಳ್ಳೋದು ಹೇಗೆ? ಅದಕ್ಕೇನೆ ನಮಗೆ ಈ 3 ತರಹದ ಟೂಲ್ಸ್ ಬೇಕಾಗೋದು. ಮೊದಲಿಗೆ QA ಅಂದ್ರೆ ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಟೆಸ್ಟಿಂಗ್ ಪ್ಲಾಟ್ಫಾರ್ಮ್ಗಳು. ಇವು ನಮ್ಮ ಪ್ರಾಡಕ್ಟ್ನಲ್ಲಿರೋ ಟೆಕ್ನಿಕಲ್ ಎರರ್ಗಳನ್ನು ಹುಡುಕಿ ತೆಗೆಯುತ್ತೆ. ಆಮೇಲೆ ಅನಾಲಿಟಿಕ್ಸ್ ಟೂಲ್ಸ್. ಇವು ಯೂಸರ್ಸ್ ನಮ್ಮ ಪ್ರಾಡಕ್ಟನ್ನ ಹೇಗೆ ಬಳಸ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ಕಥೆಯನ್ನ ನಮಗೆ ಹೇಳುತ್ತೆ. ಮತ್ತು ಕೊನೆಗೆ ಕಸ್ಟಮರ್ ಫೀಡ್ಬ್ಯಾಕ್ ಟೂಲ್ಸ್. ಇವು ನೇರವಾಗಿ ಯೂಸರ್ಗಳ ಅಭಿಪ್ರಾಯವನ್ನ ಕೇಳೋಕೆ ಹೆಲ್ಪ್ ಮಾಡುತ್ತೆ. ಈ 3 ಸೇರಿದಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಫೈನಲಿ ನಾವು ಕೊನೆಯ ಹಂತಕ್ಕೆ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಪ್ರಾಡಕ್ಟ್ ಈಗ ರೆಡಿ ಟು ಗೋ. ಈ ಹಂತದಲ್ಲಿ ನಮ್ಮ ಟೀಮನ್ನ ಮ್ಯಾನೇಜ್ ಮಾಡೋದು ಹೇಗೆ ಮತ್ತು ನಮ್ಮ ಪ್ರಾಡಕ್ಟನ್ನ ಅದರ ಆಡಿಯನ್ಸ್ಗೆ ತಲುಪಿಸೋದು ಹೇಗೆ ಅನ್ನೋಕೆ ಬೇಕಾದ ಟೂಲ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಒಂದು ಒಳ್ಳೆ ಪ್ರಾಡಕ್ಟ್ ಇದ್ರೆ ಸಾಲದು, ಅದನ್ನ ನಿಭಾಯಿಸೋಕೆ ಒಂದು ಒಳ್ಳೆ ಟೀಮ್ ಕೂಡ ಬೇಕು. ಅವರ ನಡುವೆ ಸಿಂಕ್ ಇರಬೇಕು. ಅದಕ್ಕಾಗಿಯೇ ಝೀರಾ, ಆಸನದಂತಹ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಯಾರು ಏನ್ ಮಾಡ್ತಿದ್ದಾರೆ, ಕೆಲಸ ಎಲ್ಲಿಗೆ ಬಂತು ಅಂತ ಟ್ರ್ಯಾಕ್ ಮಾಡೋಕೆ ಸಹಾಯ ಮಾಡುತ್ತೆ. ಸ್ಲ್ಯಾಕ್, ಟೀಮ್ಸ್ನಂತಹ ಕಮ್ಯುನಿಕೇಷನ್ ಟೂಲ್ಸ್ ಟೀಮ್ ಒಳಗೆ ಫಟಾಫಟ್ ಅಂತ ಮಾತಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೋಷನ್ನಂತಹ ಡಾಕ್ಯುಮೆಂಟೇಷನ್ ಟೂಲ್ಸ್ ಎಲ್ಲಾ ಇನ್ಫಾರ್ಮೇಷನ್ ಒಂದೇ ಕಡೆ ಸಿಗೋ ಹಾಗೆ ನೋಡ್ಕೊಳುತ್ತೆ. ಇವೆಲ್ಲ ಸೇರಿ ಟೀಮನ್ನ ಒಂದು ಗಡಿಯಾರದ ಹಾಗೆ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ. ಪ್ರಾಡಕ್ಟ್ ರೆಡಿ ಇದೆ, ಟೀಮ್ ಕೂಡ ಸಿಂಕ್ನಲ್ಲಿದೆ. ಈಗೇನ್ ಮಾಡಬೇಕು? ಇದನ್ನ ಜನರಿಗೆ ತಲುಪಿಸ್ಬೇಕು. ಅದಕ್ಕೆ ಬೇಕು ಮಾರ್ಕೆಟಿಂಗ್ ಟೂಲ್ಸ್. CRM ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಟೂಲ್ಸ್. ನಮ್ಮ ಕಸ್ಟಮರ್ಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ಇಮೇಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಗಳು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಟೂಲ್ಸ್, ಇವೆಲ್ಲ ನಮ್ಮ ಪ್ರಾಡಕ್ಟ್ ಬಗ್ಗೆ ಜಗತ್ತಿಗೆ ತಿಳಿಸಿ ಹೆಚ್ಚು ಯೂಸರ್ಗಳನ್ನ ಕರ್ಕೊಂಡು ಬರೋಕೆ ಸಹಾಯ ಮಾಡುತ್ತೆ. ಸರಿ, ನಾವು ಇಷ್ಟೊತ್ತು ಎಲ್ಲಾ 4 ಹಂತಗಳಿಗೆ ಬೇಕಾದ ಟೂಲ್ಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಎಲ್ಲಾ ಟೂಲ್ಸ್ಗೂ ದುಡ್ಡು ಬೇಕಲ್ವಾ? ಇದಕ್ಕೆಲ್ಲ ಬೇಕಾದ ರಿಸೋರ್ಸ್ ಮತ್ತು ಬಜೆಟ್ ಅನ್ನ ಪ್ಲಾನ್ ಮಾಡೋದು ಹೇಗೆ? ಇದು ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದ ಕೊನೆಯ ವಿಚಾರ. ಇಲ್ಲಿ ಯಾವಾಗ್ಲೂ ಬರೋ ಒಂದು ಪ್ರಶ್ನೆ ಅಂದ್ರೆ, ಫ್ರೀ ಟೂಲ್ಸ್ ಬಳಸ್ಬೇಕಾ ಅಥವಾ ಪೇಯ್ಡ್ ಟೂಲ್ಸ್? ನೋಡಿ, ಶುರು ಮಾಡಕ್ಕೆ ಫ್ರೀ ವರ್ಷನ್ಗಳು ಬೆಸ್ಟ್. ಅದರಲ್ಲಿ ಬೇಸಿಕ್ ಫೀಚರ್ಸ್ ಇರುತ್ತೆ, ಸಣ್ಣ ಮಟ್ಟಿಗೆ ಸಾಕಾಗುತ್ತೆ. ಆದರೆ ನಮ್ಮ ಪ್ರಾಜೆಕ್ಟ್ ಬೆಳೆದ ಹಾಗೆ ನಮಗೆ ಅಡ್ವಾನ್ಸ್ಡ್ ಫೀಚರ್ಸ್ ಬೇಕಾಗತ್ತೆ, ಒಳ್ಳೆ ಸಪೋರ್ಟ್ ಬೇಕಾಗತ್ತೆ. ಆಗ ಪೇಯ್ಡ್ ವರ್ಷನ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅನಿವಾರ್ಯ ಆಗತ್ತೆ. ಕೊನೆಯದಾಗಿ, ಯಾವುದೇ ಹೊಸ ಪ್ರಾಜೆಕ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ನಮಗೇನೆ ಕೇಳ್ಕೋಬೇಕಾದ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದು. ನಮ್ಮ ಪ್ರಾಜೆಕ್ಟನ್ನು ಪರಿಣಾಮಕಾರಿಯಾಗಿ ಕಟ್ಟೋಕೆ, ಲಾಂಚ್ ಮಾಡೋಕೆ ಮತ್ತು ಅದನ್ನು ಬೆಳೆಸೋಕೆ ನಮ್ಮ ಹತ್ರ ಸರಿಯಾದ ಟೆಕ್ನಾಲಜಿ ಸ್ಟ್ಯಾಕ್ ಮತ್ತು ಟೂಲ್ಸ್ ಇದೆಯಾ? ಈ ಪ್ರಶ್ನೆಗೆ ಸಿಗೋ ಉತ್ತರದಲ್ಲೇ ನಮ್ಮ ಪ್ರಾಜೆಕ್ಟ್ನ ಯಶಸ್ಸು ಅಡಗಿದೆ. ನೆನಪಿಡಿ, ಸರಿಯಾದ ಟೂಲ್ಸ್ ಆಯ್ಕೆ ಮಾಡೋದು ಕೇವಲ ಒಂದು ಟೆಕ್ನಿಕಲ್ ನಿರ್ಧಾರ ಅಲ್ಲ, ಅದೊಂದು ಸ್ಟ್ರಾಟಜಿಕ್ ನಿರ್ಧಾರ.